ಶಿಕ್ಷಕರಿಗೆ ಶಾಕಿಂಗ್ ನ್ಯೂಸ್ ಅಂತಂದ್ರೆ ತಪ್ಪಾಗ್ಲಾರ್ದು. ರಾಜ್ಯದ ಶಿಕ್ಷಕರ ಪಾಲಿಗೆ ವಿಲನ್ ಆದಂತಹ ಎಸ್ಐಆರ್. ಯಾಕಂತಂದ್ರೆ ಕೇಂದ್ರ ಚುನಾವಣಾ ಆಯೋಗ ಜಿದ್ದು ಈಗ ರಾಜ್ಯ ಶಿಕ್ಷಣ ಇಲಾಖೆಯ ಒಂದು ಹಠ ಆಗಿರೋದ್ರಿಂದ ಈಗ ಶಿಕ್ಷಕರಿಗೆ ಶಾಕ್ ಎದುರಾಗ್ತಾ ಇದೆ. ಇದು ಶಾಕಿಂಗ್ ನ್ಯೂಸ್. ಮನೆ ಮನೆಗೂ ಹೋಗಬೇಕು, ಪಾಠನೂ ಮಾಡಬೇಕು. ಡಬಲ್ ಆರ್ಡರ್ನಿಂದ ಟೀಚರ್ಸ್ಗೆ ಬಿಗ್ ಶಾಕ್ ಎದುರಾಗಿದೆ. ಡಬಲ್ ಟಾಸ್ಕ್ ಕಂಪ್ಲೀಟ್ ಮಾಡೋದೇ ಬಿಗ್ ಚಾಲೆಂಜ್. ಈಗ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತಿದ್ದಾರೆ ಟೀಚರ್ಸ್. ಶಾಕ್ ಎದುರಾಗ್ತಾ ಇರೋದು ಶಿಕ್ಷಕರಿಗೆ. ಯಾಕಂದ್ರೆ ರಾಜ್ಯದಲ್ಲಿ ಈಗ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ SIR ಅನ್ನ ಮನೆ ಮನೆಗೂ ಬಂದು ಆ SIR ಅನ್ನ ಫಿಲ್ ಮಾಡಿಕೊಂಡು ತಗೊಂಡು ಹೋಗಬೇಕು ಅಂತೇಳಿ. ಆದರೆ ಕೇಂದ್ರ ಚುನಾವಣಾ ಆಯೋಗದ ಜಿದ್ದು ಈಗ ರಾಜ್ಯ ಶಿಕ್ಷಣ ಇಲಾಖೆ ಹಠ. ಒಂದ್ ಕಡೆ SIR ಜೀವ ಹಿಂಡ್ತಾ ಇದೆ. ಇಲಾಖೆಗಳ ದ್ವಂದ್ವ ಆದೇಶದಿಂದ ಈಗ SIRಗೆ ಶಿಕ್ಷಕರ ನಿಯೋಜನೆ, ವಿದ್ಯಾರ್ಥಿಗಳ ಬೋಧನೆಗೆ ಹಿನ್ನಡೆ ಆಗುತ್ತೆ ಅಂತ ಶಿಕ್ಷಕರ ಆತಂಕ. ತರಗತಿಗಳಿಂದ ಶಿಕ್ಷಕರು ದೂರ, ಶೈಕ್ಷಣಿಕವಾಗಿ ಹತ್ತಿರ ಆಗಬೇಕು ಅಂತ. ಪಠ್ಯಕ್ರಮ ಪೂರ್ಣಗೊಳಿಸುವಿಕೆ ಮತ್ತು ಬೋಧನಾ ಪ್ರಕ್ರಿಯೆ ಹೇಗೆ ನಡೆಸೋದು? ಒಂದ್ ಕಡೆ SIR ಅನ್ನ, ಇನ್ನೊಂದ್ ಕಡೆ ಮಕ್ಕಳಿಗೂ ಪಾಠನೂ ಮಾಡಬೇಕು. ಇಲಾಖೆಗಳ ಈ ಒಂದು ದ್ವಂದ್ವ ಆದೇಶ ಎಲ್ಲ ಶಿಕ್ಷಕರಿಗೆ, ಶಾಲಾ ಶಿಕ್ಷಕರಿಗೆ ಸಂಕಷ್ಟ ಸಿಲುಕ್ತಾ ಇದೆ, ಸಂಕಷ್ಟ ಎದುರಾಗ್ತಾ ಇದೆ. SIRಗೆ ಶಿಕ್ಷಕರ ನಿಯೋಜನೆ, ವಿದ್ಯಾರ್ಥಿಗಳ ಕಲಿಕೆಗೆ ಹೊಡೆತ ಬೀಳ್ತಾ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಬೋಧನೆಗೆ ಹಿನ್ನಡೆ ಆಗ್ತಾ ಇದೆ. ಹಾಗಾಗಿ ಶಿಕ್ಷಕರಲ್ಲಿ ಆತಂಕ ಕೂಡ ಮೂಡ್ತಾ ಇದೆ. ಈಗ ಆಲ್ರೆಡಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ಬೇಕು ಅಂದ್ರೆ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ SIR ಸಂಬಂಧಪಟ್ಟಂತೆ ಈ ಕಡೆ ಹೊರಗೂ ಹೋಗಬೇಕು, SIR ಪ್ರಕ್ರಿಯೆನ ನೋಡ್ಕೋಬೇಕು, ಈ ಕಡೆ ಮಕ್ಕಳಿಗೂ ಪಾಠ ಹೇಳ್ಕೊಡ್ಬೇಕು ಅಂದ್ರೆ ತೊಂದರೆ ಆಗುತ್ತೆ. ಹಾಗಾಗಿ ಎಲ್ಲೋ ಸರ್ಕಾರಿ ಶಾಲೆಗಳಿಗೆ ಬೋಧನೆ ಮಾಡೋದಕ್ಕೆ ಹಿನ್ನಡೆ ಆಗುತ್ತೆ ಅಂತೇಳಿ ಶಿಕ್ಷಕರ ಆತಂಕ. ತರಗತಿಗಳಿಂದ ಕೂಡ ಶಿಕ್ಷಕರು ದೂರ ಉಳಿತಾ ಇದ್ದಾರೆ. ಶೈಕ್ಷಣಿಕವಾಗಿ ಚಟುವಟಿಕೆಗಳಲ್ಲಿ ಅಡ್ಡಿ ಆಗ್ತಾ ಇದೆ. ಪಠ್ಯಕ್ರಮ ಪೂರ್ಣಗೊಳಿಸುವಿಕೆ ಮತ್ತು ಬೋಧನಾ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ ಅಂತ ಈಗ ಶಿಕ್ಷಕರು ಒಂದ್ ಕಡೆ ಪರದಾಡ್ತಾ ಇದ್ದಾರೆ. ಏನ್ ಮಾಡಬೇಕು ಅಂತ ಹೇಳಿ. ಹಾಗೆ SSLC ವಿದ್ಯಾರ್ಥಿಗಳ ಮುಖ್ಯ ಪರೀಕ್ಷೆ ತಯಾರಿ ವಿಳಂಬ ಸಾಧ್ಯತೆ. ಬೋಧನೆ ಸರಿಯಾಗಿ ನಡೆಯದಿದ್ರೆ ಪರೀಕ್ಷೆನೂ ಕೂಡ ವಿಳಂಬ ಆಗುತ್ತೆ. ಶಾಲೆಗಳಲ್ಲಿ ಬೋಧನೆಗೆ ಪರ್ಯಾಯವಿಲ್ಲ ಅಂತ ಶಿಕ್ಷಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಬೋಧಕೇತರ ಸಿಬ್ಬಂದಿ ನಿಯೋಜಿಸಲು ಶಿಕ್ಷಕರು ಒತ್ತಾಯಿಸ್ತಾ ಇದ್ದಾರೆ. ನೋಡಿ, SSLC ವಿದ್ಯಾರ್ಥಿಗಳ ಮುಖ್ಯ ಪರೀಕ್ಷೆ ತಯಾರಿ ವಿಳಂಬ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ SIR ಪ್ರಕ್ರಿಯೆ ಸಂಬಂಧಪಟ್ಟಂತೆ ಶಿಕ್ಷಕರೆಲ್ಲರೂ ಕೂಡ ಹೊರಗೋದ್ರು. ಅಮ್ಮಂತರು ಶಾಲೆಯಲ್ಲಿ ಒಬ್ರೋ ಇಬ್ರೋ ಇದ್ರೂ ಕೂಡ ಒಂದು ರೀತಿ ವಿಳಂಬ ಆಗುತ್ತೆ. ಜೊತೆಗೆ ಅಲ್ಲಿನ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಹಾಗಾಗಿ SSLC ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ತೊಂದರೆ ಆಗುತ್ತೆ ಮುಖ್ಯ ಪರೀಕ್ಷೆ ಬರೆಯೋದಕ್ಕೆ. ಹಾಗಾಗಿ ಅದು ವಿಳಂಬ ಆಗುವಂತ ಸಾಧ್ಯತೆ ಇದೆ ಅಂತ ಶಿಕ್ಷಕರು ಹೇಳ್ತಿದ್ದಾರೆ. ಜೊತೆಗೆ ಶಿಕ್ಷಕರ ಕೊರತೆ, ಪರೀಕ್ಷಾ ಸಿದ್ಧತೆಯಿಂದಾಗಿ ಕುಂಠಿತ ಭೀತಿಯೇ ಆಗಬಾರದು ಅಂತ ಹೇಳಿ ಪೋಷಕರು ಕೂಡ ಒಂದು ರೀತಿ ಆತಂಕದಲ್ಲಿದ್ದಾರೆ. ಶಿಕ್ಷಕರಿಗೆ ದಿನಕ್ಕೆ 10 ಗಂಟೆಗಳ ಕಾಲ SIR ಕರ್ತವ್ಯವನ್ನ ನಿಯೋಜನೆ ಮಾಡಿ ಅದಾದ ನಂತರ ಬೋಧನೆಗೆ ಸರಿಯಾಗಿ ಬೋಧನೆ ಮಕ್ಕಳಿಗೆ ಮಾಡದಿದ್ರೆ ಪರೀಕ್ಷೆ ವಿಳಂಬ ಆಗೇ ಆಗುತ್ತೆ. ಶಾಲೆಗಳಲ್ಲಿ ಬೋಧನೆಗೆ ಪರ್ಯಾಯವಿಲ್ಲ ಅಂತ ಹೇಳಿ ಶಿಕ್ಷಕರು ಒಂದ್ ಕಡೆ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಹಾಗಾಗಿ ಬೋಧಕೇತರ ಸಿಬ್ಬಂದಿ ವರ್ಗವನ್ನ ನಿಯೋಜಿಸಿ ಅಂತೇಳಿ ಶಿಕ್ಷಕರು ಒಂದ್ ಕಡೆ ಒತ್ತಾಯವನ್ನ ಮಾಡ್ತಿದ್ದಾರೆ. ಮಕ್ಕಳ ಕಲಿಕೆಗೆ ಹಿನ್ನಡೆಯಾಗತ್ತೆ ಅಂತ ಪೋಷಕರು ಕೂಡ ಒಂದ್ ಕಡೆ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ ಚೌಡಕರ. ರವಿಚಂದ್ರ, ಈಗ SSLC ವಿದ್ಯಾರ್ಥಿಗಳ ಮುಖ್ಯ ಪರೀಕ್ಷೆ ಬರೆಯೋದಕ್ಕೂ ತೊಂದರೆ ಆಗುತ್ತೆ. 8 ಗಂಟೆಗಳ ಕಾಲ ಬರೀ SIR ಪ್ರಕ್ರಿಯೆನೇ ಮಾಡ್ಕೊಂಡು ಕೂತು ಬಿಟ್ರೆ ಯಾವಾಗ ವಿದ್ಯಾರ್ಥಿಗಳಿಗೆ ಇವರು ಪಾಠವನ್ನ ಹೇಳ್ಕೊಡ್ತಾರೆ, ಯಾವ ಟೈಮ್ ನಲ್ಲಿ ಹೇಳ್ಕೊಡ್ತಾರೆ? ಏನಿದು ಶಿಕ್ಷಕರ ಶಾಕಿಂಗ್ ಇದು? ಇಂಚರ ಏನೀಗ ಚುನಾವಣಾ ಆಯೋಗದವರು ಹೇಳಿದ್ದಾರೆ, ಏನು SIR ಪ್ರತಿಕ್ರಿಯೆ ಮಾಡ್ಬೇಕಂತ. ಹಾಗಾಗಿ ಮನೆ ಮನೆಗೂ ಕೂಡ ಹೋಗಿ SIR ಪ್ರತಿಕ್ರಿಯೆ ಮಾಡ್ತಾರೆ. ಹಾಗಾಗಿ ಶಾಲಾ ಶಿಕ್ಷಕರಿಗೆ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಯಾಕಂದ್ರೆ ಇರೋ 9 ಅವರು SIR ಪ್ರಕ್ರಿಯೆ ಮನೆ ಮನೆಗೆ ಹೋಗಿ ಭೇಟಿ ನೀಡಿ ಆ ಫಾರ್ಮ್ ಫಿಲ್ಅಪ್ ಮಾಡಕ್ಕೆ ತುಂಬಾ ಟೈಮ್ ಆಗುತ್ತೆ. ಅದ್ರ ಒಂದು
ಕೂಡ ಶಾಲೆಯಲ್ಲಿ ಪಾಠ ಮಾಡಬೇಕಾಗುತ್ತೆ. ಹಾಗಾಗಿ ಅವರಿಗೆ ಟೈಮ್ ಸಾಲೋದಿಲ್ಲ. ಬೆಳಗ್ಗೆ ಬಂದ ತಕ್ಷಣ SR ಪ್ರಕ್ರಿಯೆಯಲ್ಲಿ ಏನು ಮುಂದುವರಿತಾರೆ. ಹಾಗಾಗಿ ಶಾಲೆಯಲ್ಲೂ ಕೂಡ SSLC ಮಕ್ಕಳು ಇರ್ತಾರೆ. ಆಗ ಅವ್ರಿಗೆ ಮೊದಲನೇ ಕಿರು ಪರೀಕ್ಷೆ ಬರುತ್ತಿರುತ್ತೆ. ಅವರು ಏನು ಸತತವಾಗಿ ತಯಾರು ಮಾಡಬೇಕಾಗುತ್ತೆ. ಹಾಗಾಗಿ ಯಾವ್ದು ವಿಳಂಬ ಆಗುತ್ತೆ. ಇದು ಕೂಡ ಇನ್ನೊಂದು ಕಡೆ ನೋಡೋದಾದ್ರೆ ಏನು ಪ್ರಧಾನ ಕಾರ್ಯದರ್ಶಿ ಆದಂತ ಏನು ಶಿಕ್ಷಣ ಆಡಳಿತ ಅವರು ಶಶಿಕುಮಾರ್ ಕೂಡ ಈಗಾಗಲೇ ಏನು ಮುಖ್ಯಮಂತ್ರಿಗೂ ಕೂಡ ಮನವಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದರಿಂದ ಶಾಲಾ ಶಿಕ್ಷಕರು ಹೊಡಿತಾ, ಯಾಕಂದ್ರೆ ಅವರು ಪ್ರತಿನಿತ್ಯ ಹೋಗಿ ಮನೆಗೆ SSR ಫಾರ್ಮ್ ಫಿಲ್ ಮಾಡಬೇಕಾಗುತ್ತೆ. ಹಾಗಾಗಿ ಇನ್ನೊಂದ್ ಕಡೆ ಹೇಳೋದಾದ್ರೆ ಏನೋ ಪೋಷಕರು ಕೂಡ ಆತಂಕ ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದ್ರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಆಗ್ತಾ SR ಫಾರ್ಮ್ ಅಲ್ಲಿ ಶಾಲಾ ಶಿಕ್ಷಕರು ಎಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ. ಅವ್ರು ನಮ್ಮ ಮಕ್ಕಳು ಸ್ಕೂಲಲ್ಲಿ ಕೂತು ಬರ್ತಾ ಇದರಿಂದ ನಮ್ಮ ಮಕ್ಕಳು ಏನು ವಿದ್ಯಾಭ್ಯಾಸ ಆಗ್ತಿಲ್ಲ. ಹಾಗಾಗಿ ಆದಷ್ಟು ಬೇಗ ಇದು ಸರಿಯಲ್ಲ. ಬೇರೆ ಶಿಕ್ಷಕರು ಕೂಡ ನೇಮಕ ಮಾಡ್ಕೋಬೇಕಾಗುತ್ತೆ. ಏನು ದೈಹಿಕ ಶಿಕ್ಷಕರು ಅಥವಾ ಗೆಸ್ಟ್ ಲೆಕ್ಚರರ್ ಯಾರು ಇರ್ತಾರೆ ಇಂಥ ಮುಂತಾದ ಶಿಕ್ಷಕರನ್ನ ನೇಮಕಗೊಂಡು SR ಪ್ರಕ್ರಿಯೆ ಮುಂದುವರಿಸಬೇಕು. ಇಲ್ಲ ಅಂದ್ರೆ ನಮ್ಮ SSLC ಇರುವಂತ ವಿದ್ಯಾರ್ಥಿಗಳು ಏನು ಮಕ್ಕಳು ಅವರೆಲ್ಲ ವಿದ್ಯಾಭ್ಯಾಸ ಹಾಳಾಗುತ್ತೆ. ಹಾಗಾಗಿ ಈಗಾಗಲೇ ಏನು ಕೆಲವು ಕಡೆ ಸಂಘರ್ಷದಲ್ಲಿ ಕೂಡ ಸಿಲುಕಿದ್ದಾರೆ ಅಂತ ಹೇಳ್ಬಹುದು. ಯಾಕಂದ್ರೆ ಅವ್ರು SIR ಪ್ರಕ್ರಿಯೆ ಮುಂದುವರಿಸಲಿಲ್ಲ ಅಂದ್ರೆ ಅವ್ರು ಕೂಡ ಏನು FIR ದಾಖಲಾಗುವಂತ ಏನು ಚುನಾವಣಾ ಆಯೋಗದವರು ಎಚ್ಚರಿಕೆ ಕೂಡ ಇದು ಒಂದು ನೀಡಿದ್ದಾರೆ. ಹೀಗಾಗಿ ಹಲವು ಸಂಕಷ್ಟದಲ್ಲಿ ಏನೋ ಶಾಲಾ ಶಿಕ್ಷಕರು ಸಿಲುಕಿದ್ದಾರೆ ಅಂತಾನೆ ಹೇಳ್ಬೋದು ಇಂಚಾರ. ಎಸ್ ರವಿಚಂದ್ರ, ಇನ್ನ ಏನು ಈ SIR ಪ್ರಕ್ರಿಯೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಕಲಿಕೆಗೆ ಒಂದ್ ಕಡೆ ಹೊಡೆತ ಬೀಳ್ತಾ ಇದೆ, ಅದು ಪಕ್ಕಕ್ಕಿಟ್ರೆ ಏನು ಇವರು ಎಷ್ಟು ತಿಂಗಳೊಳಗಡೆ ಮುಗಿಸ್ಬೇಕಾ, ಇಲ್ಲ ಏನು ಎಷ್ಟೊಂದು ಡೆಡ್ಲೈನ್ ಏನಾದರೂ ಕೊಟ್ಟಿದ್ದಾರಾ? 8 ಅವರ್ಸ್ ಕೆಲಸ ಮಾಡಬೇಕು ಅಂತ ಹೇಳ್ತಿದಾರಲ್ಲ, ಸರ್ಕಾರ ಏನು ನಿಯೋಜನೆ ಮಾಡಿದೆ, ಏನು ಟೈಮಿಂಗ್ಸನ್ನು ಕೊಟ್ಟಿದೆ, ಅಂದರೆ ಬೇಗ ಮುಗಿಸ್ಬೇಕು ಅಂತನಾ ಹೇಗೆ? ಹೌದು ಇಂಚಾರ, ಏನು ಇದೇ ಜುಲೈ ತಿಂಗಳ ಎಂಡ್ ಅನ್ನೋತ್ತಿಗೆ ಎಲ್ಲ SR ಪ್ರಕ್ರಿಯೆ ಮುಗಿಬೇಕು. ಹಾಗಾಗಿ ದಿನನಿತ್ಯ ಶಾಲೆಯಲ್ಲಿ ಬೋಧನೆ ಮಾಡಬೇಕು. SR ಪ್ರಕ್ರಿಯೆಯಲ್ಲಿ ಏನೋ ಚುನಾವಣಾ ಆಯೋಗದ ಎರಡೂ ಮಾಡ್ಬೇಕಂತ ಹೇಳಿದ್ರೆ, ಆದ್ರೆ ಇವರು ಏನೋ ಶಿಕ್ಷಕರು ಚುನಾವಣಾ ಆಯೋಗದ ಪ್ರಕ್ರಿಯೆ ಮೇಲೆ ನಾವು ಏನು ಪಾಠ ನೀಡಲಿದ್ರೆ ನಮ್ಮ ಮೇಲೆ FIR ದಾಖಲಾಗುತ್ತೆ ಅನ್ನೋ ಒಂದು ಭಯದಿಂದ ಪ್ರತಿನಿತ್ಯ ಏನು ಏರೆ ಮನೆಗಳಿಗೆ ಹೋಗಿ SR ಪ್ರಕ್ರಿಯೆ ಮುಂದಾಗಿದ್ದಾರೆ. ಯಾಕಂದ್ರೆ ಈ ಕಡೆ ಪಾಠ ಮಾಡೋಕ್ಕಾಗಲ್ಲ. SRL ಪ್ರಕ್ರಿಯೆ ಒಂದ್ ಮನೆಗೆ ಹೋದ್ರೆ ಲೇಟ್ ಆಗುತ್ತೆ. ಎಲ್ಲ ಫಾರ್ಮ್ ಫಿಲ್ಅಪ್ ಮಾಡಬೇಕು, ಜನಗಳಿಗೆ ಅದನ್ನ ಪ್ರತಿಪೂರ್ಣವಾಗಿ ತಿಳಿಸಿ ಅನಂತರ. ಯಾಕಂದ್ರೆ ಒಂದ್ಸರಿ ಏನು SIR ಫಾರ್ಮ್ ತಪ್ಪಾದ್ರೆ ಮತ್ತೆ ಕೊಡೋದಿಲ್ಲ. ಹಾಗಾಗಿ ಏನ್ ತುಂಬ್ತಾರೆ ಅದೇ ಫೈನಲ್ ಆಗುತ್ತೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಟೈಮು ವೇಸ್ಟ್ ಆಗುತ್ತೆ. ಯಾಕಂದ್ರೆ ಆ ಒಂದು ಫಾರ್ಮ್ ಫಿಲ್ಅಪ್ ಮಾಡ್ಬೇಕಂದ್ರೆ ತುಂಬಾ ಹೊತ್ತು ಬೇಕಾಗುತ್ತೆ ಒಂದು ಮನೆಯಲ್ಲಿ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಶಿಕ್ಷಕರು. ಹಾಗಾಗಿ ಏನೋ ಸರ್ಕಾರ ಕೂಡ ಇದು 1 ತಿಂಗಳಲ್ಲಿ ಗಡುವು ಕೊಟ್ಟಿದೆ. ಇದು 1 ತಿಂಗಳಲ್ಲಿ ಮುಗಿಬೇಕು SIR ಫಾರ್ಮ್. ದೇಶಾದ್ಯಂತ ಎಲ್ಲ ಇದು 1 ತಿಂಗಳು ಜುಲೈ ತಿಂಗಳಲ್ಲಿ ಮುಗಿಬೇಕಂತ. ಹಾಗಾಗಿ ಶಾಲಾ ಶಿಕ್ಷಕರು ಪಾಠ SR ಪ್ರಕ್ರಿಯೆಯಲ್ಲಿ ಮುಂದುವರೆದಿದ್ದಾರೆ. ಹಾಗಾಗಿ ಇದರಿಂದ ಏನು ಶಾಲಾ ಶಿಕ್ಷಕರು ಮುಂದುವರೆದ್ರಿಂದ ಏನು ಪೋಷಕರಿಗೆ ಆಗಿದೆ. ಯಾಕಂದ್ರೆ ಮೊದಲನೇದಾಗಿ ನಮ್ಮ ಮಕ್ಕಳು ಈಗ SSLC ಪ್ರಥಮ ಕಿರು ಪರೀಕ್ಷೆ ಅವರು ಸಿದ್ಧತೆ ಶಿಕ್ಷಕರು ಪರಿಪೂರ್ಣ 1 ತಿಂಗಳ ಟೈಮ್ SR ಪ್ರಕ್ರಿಯೆಯಲ್ಲಿ ಮುಂದುವರೆದ್ರೆ ನಮ್ಮ ಮಕ್ಕಳು ಓದೋದಾದ್ರೆ ಹೇಗೆ, ವಿದ್ಯಾಭ್ಯಾಸ ಹೆಂಗ್ ಮಾಡ್ತಾರೆ ಅಂತ ಶಾಲಾ ಶಿಕ್ಷಕರು ಮತ್ತೆ ಏನು ಚುನಾವಣಾ ಆಯೋಗದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂಚರ. ಎಸ್ ರವಿಚಂದ್ರ, ಇನ್ನ ಒಂದ್ ಕಡೆ SIR ಸಂಬಂಧಪಟ್ಟಂತೆ ಈಗೇನು ಶಿಕ್ಷಕರನ್ನ ನಿಯೋಜನೆ ಮಾಡಿದ್ದಾರೆ, ಈಗ ಅವರೆಲ್ಲರೂ ಕೂಡ ಮನೆಗೆ ತೆರಳಿ ಕೊಡ್ತಿದ್ದಾರಾ? SIR ಪ್ರಕ್ರಿಯೆ ಕರೆಕ್ಟಾಗಿ ಮಾಡ್ತಿದ್ದಾರಾ? ಹೌದು ಇಂಚರ, ಕೆಲವು ಕಡೆ ಟೈಮ್ ವಿಳಂಬ ಆಗುತ್ತೆ. ಕೆಲವು ಮನೆ ಕಡೆ ಹೋಗಿ ಎಲ್ಲ SIR ಫಾರ್ಮ್ ಫಿಲ್ಅಪ್ ಮಾಡ್ತಾ ಇದಾರೆ. ಶಾಲಾ ಶಿಕ್ಷಕರು ಬೆಳಗ್ಗೆ ಸ್ಕೂಲಿಂದ ಓಡ್ತಾರೆ, ಹಾಗೆ ಬರೋದವ್ರು ಸಂಜೆ ಮೇಲೆ ಆಗ್ಬೋದು. ಹಾಗಾಗಿ ಏನೋ ವಿದ್ಯಾರ್ಥಿಗಳಿಗೆ ಹಿಂದೇಟ್ ಆಗ್ತಾ ಇದಾರೆ ಪಾಠ ಹೇಳಕ್ಕೆ. ಯಾಕಂದ್ರೆ ತಿಂಗಳಲ್ಲಿ ಇಷ್ಟು ಪಾಠ ಅಂತ ಮುಗಿಸ್ಬೇಕು, ಏನೋ ಇಷ್ಟಿಷ್ಟು ಪಾಠಗಳಂತೆ ಲೆಸನ್ಸ್ ಇರುತ್ತೆ. ಆದ್ರೆ ಇದರಿಂದ SIR ಇಂದ ಯಾವ್ದು ಆಗ್ತಾ ಇಲ್ಲ. ಶಿಕ್ಷಕರು ಸ್ಕೂಲಲ್ಲಿ ಇರ್ಕಿಂತ ಹೊರಗಡೆನೆ ಇರ್ತಾರೆ. ಯಾಕಂದ್ರೆ SIR ಫಾರ್ಮ್ ಫಿಲ್ಅಪ್ ಮಾಡ್ಬೇಕು, ಅದನ್ನ ಭರ್ತಿ ಮಾಡ್ಬೇಕು. ಯಾಕಂದ್ರೆ ಚುನಾವಣಾ ಆಯೋಗದವರು ಏನ್ ಹೇಳಿದ್ದಾರೆ, ಇದನ್ನ ಯಾರು ಮಾಡ್ತಿಲ್ಲ, ಈ ಕಡೆ ಅವರ ವಿರುದ್ಧ FIR ಆಗ್ತಾ ಇದೆ. ಹಾಗಾಗಿ ಅದರ ಜೊತೆಗೆ ಪಾಠ ಮಾಡಬೇಕಂದ್ರೆ SIR ಮಾಡಕ್ ಹೋದಲ್ಲಿ 7 ರಿಂದ 9 ಅವರ್ ಆದ್ರೂ ಬೇಕೇ ಬೇಕತ್ತೆ. ಹಾಗಾಗಿ ಬೆಳಗ್ಗೆ ಬಂದಂತ ಶಿಕ್ಷಕರು ಸೀದಾ ಆಚೆ ಹೋಗ್ತಾರೆ, ಸ್ಕೂಲ್ಗೆ ಬಂದು ಪಾಠ ಮಾಡಕ್ಕಾಗಲ್ಲ. ಯಾಕಂದ್ರೆ ಸ್ಕೂಲ್ ಅಷ್ಟೊತ್ತನಕ್ಕೆ ಬಿಟ್ಬಿಡುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಈಗ ಗೊಂದಲದಲ್ಲಿ ಸಿಲುಕಾಕೊಂಡ್ರೆ ಒಂದ್ ಕಡೆ ಶಿಕ್ಷಕರು ಹೊಡಿತ ಮೇಲೆ ಹೊಡಿತ ಅಂತಾನೆ ಹೇಳ್ಬೋದು. ಇದು ಮಾಡದಿದ್ರೆ ಅವ್ರ ವಿರುದ್ಧ FIR ದಾಖಲಾಗುತ್ತೆ ಅನ್ನೋ ಒಂದು ಭಯದಿಂದ ಸ್ಕೂಲ್ಗಿಂತ ಅವರು SIR ಅದ್ರ ಮೇಲೆ ಏನೋ ಜಾಸ್ತಿ ಅವಲಂಬ ತೋರಿಸ್ತಾ ಇದ್ದಾರೆ ಇಂಚಾರ. ಎಸ್ ರವಿಚಂದ್ರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಥ್ಯಾಂಕ್ ಯು. ನೋಡಿ, ಸದ್ಯ ಮಕ್ಕಳಿಗೆ ಈ ರೀತಿ 8 ಗಂಟೆಗಳ ಕಾಲ ಶಿಕ್ಷಕರು ಹೊರಗಡೆ SIR ಪ್ರಕ್ರಿಯೆ ಅಂತ ಹೋಗ್ಬಿಟ್ರೆ ಮಕ್ಕಳ ಭವಿಷ್ಯ ಮುಂದೇನು, ಅದರಲ್ಲೂ SSLC ಮಕ್ಕಳ ಭವಿಷ್ಯ ಮುಂದೇನು, ಮುಖ್ಯ ಪರೀಕ್ಷೆ ಇನ್ನೇನು ಹತ್ರ ಬರ್ತಾ ಇದೆ, ಯಾವ ರೀತಿ ಅವರು ಸ್ಟಡಿ ಮಾಡಬೇಕು, ಬಹಳಷ್ಟು ಪ್ರೆಷರ್ ಇರುತ್ತೆ ಅವ್ರ ಮೇಲೆ. ಅಂಥದ್ರಲ್ಲಿ ಇಂತಹ ಒಂದು ಘಟನೆ ನಡೆದಾಗ ಹೇಗೆ ನಡೆಯುತ್ತೆ, ಎಲ್ಲವೂ ಕೂಡ ಬಹಳ ಮುಖ್ಯ.